ನಮ್ದು ಬಂದು ಸರ್ ಅನ್ಲಿಮಿಟೆಡ್ 99 ರುಪೀಸು. ಫಿಶ್ ಊಟ ಬಂದ್ಬಿಟ್ಟು 99 ರುಪೀಸು. ಮುದ್ದೆ ರೈಸು ಅನ್ಲಿಮಿಟೆಡ್. ಜನ ಹೊಟ್ಟೆ ತುಂಬ ಊಟ ತಿನ್ಲಿ ಅಂತ ಮಾಡಿರೋದು. ಒಂದೊತ್ತಿಗೂ ಊಟಕ್ಕೂ ನಾನು ಪರದಾಡಿದ್ದೀನಿ ಸರ್ ಹೇಳ್ಬೇಕಂದ್ರೆ. ಇದಕ್ಕೆ ಮುಂಚೆ ನಾನು ಡೆಲಿವರಿ ಬಾಯ್ ಸರ್. ಒಂದೊತ್ತು ಊಟಕ್ಕೂ ಪರದಾಡಿದ್ದೀನಿ. ಹಾಗಾಗಿ ನಾನು ಯಾಕೆ ಮಾಡಬಾರ್ದು, ನನ್ನ ಕೈಲಿ ಯಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ತಿರ್ಗಾ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸಂಪಾದನೆ ಮಾಡಿದಾಗೆಲ್ಲ ಎಲ್ಲರೂ ನನ್ನ ಜೊತೆ ಇದ್ದರು. ಬಟ್ ನನ್ನ ಹತ್ರ ಏನೂ ಇಲ್ಲದ ಆ ಟೈಮಲ್ಲಿ ಒಬ್ಬೊಬ್ಬರೇ ನನ್ನನ್ನು ಬಿಟ್ಟೋಗಿದ್ದಾರೆ ಸರ್. ಇವಾಗ ಏನಿಲ್ಲದು ಇಲ್ಲಾಂದ್ರು ನಮ್ಮ ಅಪ್ಪ ಅಮ್ಮ ನನ್ನ ವೈಫು ಇವ್ರು ಸಪೋರ್ಟ್ ಮಾಡಿ ನೀವು ಮಾಡೋಣ ಅಂತಂದಿದ್ದಕ್ಕೆ ನಾನು ಸಪೋರ್ಟ್ ಮಾಡಿದ್ದಕ್ಕೆ ಹೋಟ್ಲು ಮಾಡಿದ್ದೀನಿ, ತಿರ್ಗಾನು ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ಸರ್. ಅದೇ ಥರ ಚಿಕನ್ ಊಟನೂ 99 ರುಪೀಸು. 5 ಪೀಸ್ ಚಿಕನು, ಮುದ್ದೆ ರೈಸ್ ಅನ್ಲಿಮಿಟೆಡ್ಡು. ಅದಾದಮೇಲೆ ಸರ್ ಮುದ್ದೆ ರೈಸ್ ಅನ್ಲಿಮಿಟೆಡ್ಡು 60 ರೂಪಾಯಿ, ರೈಸ್ ಅನ್ಲಿಮಿಟೆಡ್ಡು 40 ರೂಪಾಯಿ. ನಾವು ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಮೇಲೆ ಸ್ಟಾರ್ಟ್ ಮಾಡಿದ್ದು ನಾನು. ಈಗ 7 ತಿಂಗಳಾಯಿತು ಸ್ಟಾಪ್ ಆಗಿ. ಅಲ್ಲಿ ಕಾರಣತರಿಂದ ಸ್ಟಾಪ್ ಮಾಡಿದ್ದು. ಹೆಸರು ಹೋಟ್ಲು ಹೆಸರು ಬಂದುಬಿಟ್ಟು ಕನ್ನಡದ ಕೈರುಚಿ ಅಂತ ಸರ್. ಇದು ಹೌಸಿಂಗ್ ಬೋರ್ಡಿಂದ 200 ಮೀಟ್ರು ಪವಿತ್ರ ಪ್ಯಾಲೇಸ್ ಬರೋ ರೋಡಲ್ಲಿ 200 ಮೀಟ್ರಲ್ಲಿ ಒಂದು ಯೂನಿಯನ್ ಬ್ಯಾಂಕ್ ಇದೆ, ಉತ್ತರ ಕರ್ನಾಟಕ ಹೋಟ್ಲ್ ಇದೆ. ಅದೇ ಫುಟ್ಪಾತಲ್ಲಿ ಬಸ್ ಸ್ಟಾಪ್ ಪಕ್ಕದಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ. ಜಾಸ್ತಿ ಸಂಪಾದನೆ ಮಾಡಲೇಬೇಕು ಅಂತ ನಾನು ಸ್ಟಾರ್ಟ್ ಮಾಡಿಲ್ಲ. ಜನ ಕೊಟ್ಟಂಥ ಭಿಕ್ಷೆ ಇವತ್ತು ಅಲ್ಲಿ ಅದೇ ಥರ ಅಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ದಾರೆ ಅದೇ ಥರ ಇಲ್ಲಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಸರ್.